ರಾಜ್ಯ ಸಚಿವ ಸಂಪುಟದ ಒಳಗಿನ ಬಿಕ್ಕಟ್ಟು ಬಗೆಹರಿಯುವ ಲಕ್ಷಣ ಕಾಣ್ತಾ ಇಲ್ಲ. ಒಂದಾದ ಮೇಲೆ ಒಂದು ಬಿಕ್ಕಟ್ಟು. ಒಬ್ಬರು ಸಚಿವರನ್ನು ಸಮಾಧಾನ ಪಡಿಸೋ ಹೊತ್ತಿಗೆ ಇನ್ನೊಬ್ಬ ಸಚಿವರಿಗೆ ಸಿಟ್ಟು, ಕೋಪ, ಜಗಳ ಎಲ್ಲ. ಸೊ ಯಾವಾಗ ಅಧಿಕಾರ ಹಂಚಿಕೆ ಸುಸೂತ್ರವಾಗಿ ನಡೀತೋ ಆವಾಗಿಂದ ಎಲ್ಲರೂ ಅಂದುಕೊಂಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ, ನೋಡಿ ಎಷ್ಟು ಸುಲಭವಾಗಿ ಸರಳವಾಗಿ ಅಧಿಕಾರ ಹಂಚಿಕೆ ಆಗೋಯಿತು. ಸಿದ್ದರಾಮಯ್ಯವ್ರನ್ನ ಕರೆದಾಗ ರಾಜೀನಾಮೆ ಕೊಡಿ, ಯಾಕಂದ್ರೆ ಎಸ್ ಸರ್ ಅಂದರು. ಹಾಗೆಯೇ ಸನ್ಮಾನ್ಯ ಗ್ರೇಟ್ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು ಅನ್ನುವ ಮಾತು ಕೇಳ್ತಾ ಇತ್ತು. ಆದರೆ ಅವತ್ತಿನಿಂದ ಪ್ರಾರಂಭ ಆಯಿತು ನೋಡಿ ಬಿಕ್ಕಟ್ಟು. ಸೊ ರಾಮಲಿಂಗಾರೆಡ್ಡಿ ಅವರು ಸೆಡ್ ಹೊಡೆದ್ರು ಬೆಂಗಳೂರು ಖಾತೆಗೆ ಸಂಬಂಧಪಟ್ಟ ಹಾಗೆ. ಅವ್ರನ್ನ ಸಮಾಧಾನ ಪಡಿಸೋ ಹೊತ್ತಿಗೆ ಮುನಿಯಪ್ಪ ಎದ್ದು ನಿಂತ್ಕೊಂಡ್ರು. ಮುನಿಯಪ್ಪನವ್ರು ಸಮಾಧಾನ ಪಡಿಸೋ ಹೊತ್ತಿಗೆ ಎಲ್ಲೋ ಕೂತ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ತಮ್ಗೆ ಅಸಮಾಧಾನ ಆಗಿದೆ ಅಂದರು. ಇದೆಲ್ಲದರ ನಡುವೆ ಕೃಷ್ಣ ಬೈರೇಗೌಡರು. ಸೊ ಕೃಷ್ಣ ಬೈರೇಗೌಡರು ಹೈಕಮಾಂಡ್ಗೆ ಆಪ್ತರಾದವರು. ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಸೂಚನೆಯ ಮೇರೆಗೆ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಲಾಗಿತ್ತು. ಆದರೆ ಈಗ ಅವರು ಒಂದು ರೀತಿಯಲ್ಲಿ ಸಾಫ್ಟ್ ಆದ್ದು, ಅದು ಒಂದು ರೀತಿಯ ಬಂಡಾಯವನ್ನು ಘೋಷಿಸಿದಂತೆ ಕಾಣುತ್ತೆ. ಅವರು ಈಗ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವುದರಲ್ಲಿ ಅವರು ಹಲವರನ್ನು ಭೇಟಿ ಮಾಡುವ ಚಾನ್ಸಸ್ ಇದೆ. ಆದರೆ ಈ ನಡುವೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಇವತ್ತು ಆಗಮಿಸಿದ್ದಾರೆ. ಏನಾಗಿದೆ ಈ ಸಿಟ್ಟು, ಏನಿದ್ರ ಕಾರಣ? ಒಂದು ತಮಗೆ ವಸ್ತುಸ್ಥಿತಿಯನ್ನು ಹೇಳ್ತೀನಿ, ನಂತರ ಓವರಾಲ್ ಈ ಬಂಡಾಯ ಒಬ್ಬರಾದ ಮೇಲೆ ಒಬ್ಬರು ಬಂಡಾಯ ಘೋಷಣೆ ಮಾಡ್ತಾ ಇರೋದ ಕಾರಣ ಏನು ಅನ್ನೋದಕ್ಕೂ ತಮ್ಮ ಜೊತೆಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೈರೇಗೌಡರದ್ದು ಭಾಳ ಸರಳವಾದದ್ದು. ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಲಾಗಿತ್ತು. ಆದರೆ ಅದರಲ್ಲಿ BDA ಮತ್ತು BMRDA ಹೊರತುಪಡಿಸಿ ಇಟ್ ವಾಸ್ ಶಾಕಿಂಗ್ ಟು ಕೃಷ್ಣ ಬೈರೇಗೌಡ. ಯಾಕೆಂದರೆ ಆ ಖಾತೆಯನ್ನು ಮುಖ್ಯಮಂತ್ರಿಗಳನ್ನೇ ಇಟ್ಕೊಂಡಿದ್ದರು. ಅವರು ಹೇಳಿದ್ದು, ನೀವು ಹೀಗೆ ಡಿವೈಡ್ ಮಾಡುವ ಮೂಲಕ ಇಡೀ ಖಾತೆಯ ಮೇಲೆ ನನ್ನ ನಿಯಂತ್ರಣ ಇಲ್ಲೋದಂತೆ ಮಾಡ್ತಾಯಿದ್ರಿ, ನನಗೆ ಬೇಡವೇ ಬೇಡ ಅಂತ. ಅವ್ರಿಗೆ ಎಷ್ಟರ ಮಟ್ಟಿಗೆ ಸಿಟ್ಟು ಬಂದಿತ್ತು ಅಂತಂದರೆ, ಅವರು ತಮ್ಮ ಖಾತೆಯನ್ನು ಏನು ವಹಿಸ್ಕೋಬೇಕಾಗಿತ್ತೋ ಅದನ್ನು ವಹಿಸ್ಕೊಂಡಿಲ್ಲ ಅವರು. ಹಾಗೇನೇ ಮುಖ್ಯಮಂತ್ರಿಗಳನ್ನು ನೋಡಿದ್ರು ಫಸ್ಟು. ಸೊ DK ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರು ಚರ್ಚೆ ಮಾಡಿದ್ರು, ಮಾತುಕತೆ ನೋಡಿದ್ರು, ಸಮಸ್ಯೆ ಬಗೆಹರಿದಿಲ್ಲ. ಇದಾದ ಮೇಲೆ ಅವರು ದೆಹಲಿಗೆ ಪ್ರಯಾಣ ಮಾಡುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಅಷ್ಟೊತ್ತಿಗೆ ಇಲ್ಲೂ ಬೇರೆ ಬೇರೆ ಬೆಳವಣಿಗೆಗಳಾಗ್ಬಿಟ್ಟಿತ್ತು. ರಾಮಲಿಂಗಾರೆಡ್ಡಿ ಅವರು ಕೋಪಗೊಂಡಿದ್ದು, ಕೂಗಾಡಿದ್ದು, ಮಾಡಿದ್ದು, ಎಲ್ಲೋ ನಾಪತ್ತೆಯಾಗಿದ್ದು, ಇದೆಲ್ಲ ಗೊತ್ತು. ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಎಲ್ಲೋ ಧರ್ಮಪುರಿಗೆ ಓಡೋಗಿದ್ದು, ಇನ್ನೂ ವಾಪಸ್ ಬಂದಿದ್ದು, ಮಧ್ಯರಾತ್ರಿ 11 ಗಂಟೆಗೆ ಮುಖ್ಯಮಂತ್ರಿಗಳು ಹೋಗಿ ಕೂತಿದ್ದು, 1 ಗಂಟೆವರೆಗೆ ಚರ್ಚೆ ಮಾಡಿದ್ದು ಎಲ್ಲ ಹಾಗೆ. ಸೊ ಇವು ನನಗೇನು ಖಾತೆ ಬೇಡ, ಅದು ಬೇಡ, ಇದು ಬೇಡ, ಮಂತ್ರಿ ಜಾಗ ಬೇಡ ಅಂತ ಒಂದು ಮಗುವಿನ ಹಾಗೆ, ಪುಟ್ಟ ಮಗು ಹಠ ಹಿಡಿಯುತ್ತೆ ಚಾಕ್ಲೇಟ್ ಬೇಕು ಅಂತ ಅಲ್ವಾ, ಮಕ್ಕಳು ಹಠ ಹಿಡಿತಾರೆ. ಮಕ್ಕಳ ರೀತಿ ಇಂಥ ಸೀನಿಯರ್ ರಾಜಕಾರಣಿಗಳೇ ಹಠ ಹಿಡಿದ್ರೆ ಏನು ಬೇಡ. ಸರಿ, ಓಕೆ, ಏನೋ ಒಂದು ಆಯಿತು. ಆದರೂ ಅವ್ರ ಕೋಪ ಇಳಿದಿಲ್ಲ. ಈಗ ಇದಕ್ಕಿದ್ದಾಗ ಅವರು ಈ ಜಲಸಂಪನ್ಮೂಲ ಇಲಾಖೆಯನ್ನು ಚಾರ್ಜನ್ನು ತೆಗೆದುಕೊಂಡ್ಬಿಟ್ಟು ನನಗೆ ಬೆಂಗಳೂರು ಖಾತೆ ಕೊಟ್ಟರು ಬೇಡ, ನನಗೆ ನಾನು ತಗೊಳ್ಳಲ್ಲ ಅದನ್ನ. ಒಂದು ಮಕ್ಕಳು, ಇಮ್ಯಾಚ್ಯೂರ್ ಆದ ಮಕ್ಕಳು ಇರ್ತಾರಲ್ಲ, ಪುಟ್ಟ ಮಕ್ಕಳು, ಆ ರೀತಿ ಹಠ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಅವರು ಮೀಟಿಂಗ್ ಕೂಡ ಮಾಡಿದ್ರು, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಕರೆದ್ರು, ಮಾತುಕತೆ. ರಾಮಲಿಂಗಾರೆಡ್ಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸಮಾಧಾನ ಪಡಿಸೋ ಹೊತ್ತಿಗೆ ಕೃಷ್ಣ ಬೈರೇಗೌಡರ ಸಮಸ್ಯೆ ಎದ್ದು ಬಂದು ಎದೆಗೆ ಹೋದ್ರು ಅನ್ನೋ ಟೈಪು. ಅವರು ಇದಕ್ಕಿದ್ದಂಗೆ ಕೋಪಗೊಂಡು ಹೋದ್ರು. ಯಾಕೆ ಹಿಂಗೆ ಮಾಡ್ತೀರಿ, ಯಾಕಿನ್ನು ಪ್ರತ್ಯೇಕವಾಗಿ ಮಾಡಿದ್ದೀರಿ ಅನ್ನುವ ಪ್ರಶ್ನೆ. ಹಾಗಿದ್ದರೆ ವೈ ದಿಟ್ ಈಸ್ ಹ್ಯಾಪನಿಂಗ್ ಅಂತ ಮೂಲ ಪ್ರಶ್ನೆಗೆ ಬರ್ತೀನಿ ನಾನು. ಯಾಕೆ ಒಬ್ಬೊಬ್ಬರೇ ಸಚಿವರು ಈ ರೀತಿಯ ಬಂಡಾಯವನ್ನು, ಅತೃಪ್ತಿಯನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ? ಕಾರಣ ಏನು? ಯಾಕೆಂದರೆ ದಟ್ 2013ರಲ್ಲಿ ಕಾಂಗ್ರೆಸ್ ಬಂದಾಗಲಾಗಲಿ ಅಥವಾ 2023ರಲ್ಲಿ ಬಂದಾಗಲಾಗಲಿ ಈ ಮಟ್ಟದ ಬಂಡಾಯ, ಅತೃಪ್ತಿ ಇತ್ತು. ಎಲ್ಲ ಸಂದರ್ಭದಲ್ಲಿ ಅತೃಪ್ತಿ ಇತ್ತು. ಸಚಿವರುಗಳಿಗೆ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಕಾಗಿತ್ತು, ಸಹಜ. ನನಗೆ ಒಳ್ಳೆ ಖಾತೆ ಬೇಕು ಅಂದರೆ ಕಾಸು ಜಾಸ್ತಿ ಇರಬೇಕು, ಜಾಸ್ತಿ ಕಾಸು ಹೊಡೆಯೋಕ್ಕಾಗಬೇಕು, ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯಂಗಿರ್ಬೇಕು. ಆವಾಗ ಅದು ಒಳ್ಳೆ ಖಾತೆ, ನುಂಗೋದಕ್ಕೆ ಜಾಸ್ತಿ ಇರಬೇಕು, ಪರ್ಸೆಂಟೇಜ್ ಜಾಸ್ತಿ ಬರಬೇಕು, ಇಂಥದ್ದೆಲ್ಲ ಇತ್ತು. ಆದರೆ ಈ ರೀತಿಯ ಬಹಿರಂಗವಾದಂತಹ
ಹೇಳಿಕೆಗಳಾಗಲಿ ಬಂಡಾಯವಾಗಲಿ ಇರಲಿಲ್ಲ. ಈಗ ಪ್ರಾರಂಭ ಆದದಕ್ಕೆ ಕಾರಣ ಏನು, ಯಾಕೆ ಈಗ ಆಗ್ತಾ ಇದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಅಥವಾ ಸಂಪುಟದಲ್ಲಿರುವಂಥ ಹಿರಿಯ ಸಚಿವರುಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಯಾಕೆಂದರೆ ಕೆಲವರು ಶಿವಕುಮಾರ್ ಅವರಿಗಿಂತ ಹಿರಿಯರಿದ್ದಾರೆ, ಪಕ್ಷದಲ್ಲಿ ಕೆಲಸ ಮಾಡಿದವರಿದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಅನ್ನುವ ಆಸೆಯನ್ನು ಇಟ್ಟುಕೊಂಡು ಪೋಷಿಸಿಕೊಂಡು ಬೆಳೆಸಿಕೊಂಡು ಬಂದವರಿದ್ದಾರೆ. ಸೊ ಅವರು ಈಗ ಇಂಥ ಒಂದು ಹೊಸ ಪರಿಸ್ಥಿತಿ ಇರುತ್ತೆ ನೋಡಿ, ಆ ಪರಿಸ್ಥಿತಿಗೆ ಹೊಂದಕಬೇಕಾಗುತ್ತೆ ರಾಜಕಾರಣಿ ಆದವರು. ಆದರೆ ಪಾಲಿಟಿಕ್ಸ್ ಬೇಸ್ ಇದೆಯಲ್ಲ, ಅದು ಈಗೋ ಇರುತ್ತೆ ಅಂತ ಬಹಳ ಜನರಿಗೆ ಈಗೋ ಇರುತ್ತೆ. ಸೊ ಆ ಈಗೋ ಏನು ಮಾಡುತ್ತೆ ಅಂತ ಅಂದರೆ, ಇವ್ರು ಯಾರ್ರಿ, ನಾನು ಇವ್ರಿಗಿಂತ ಎಕ್ಸ್ಪೀರಿಯನ್ಸ್ ಅಲ್ವಾ, ನಾನು ಆಗಬೇಕಾಗಿತ್ತು, ಏನೋ ಆಗ್ಬಿಟ್ಟು ಇವನು ಬಂದು ಕೂತ್ಕೊಬಿಟ್ಟ, ಈ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಸೊ ಅದು ಒಂದು ಕಾರಣ. ಮೊದಲನೇ ಕಾರಣ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಎಲ್ಲರೂ ಒಪ್ಪಿಕೊಳ್ಳದಿರುವುದು. ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇನ್ನೂ ಕೂಡ ಬಹಳಷ್ಟು ನಾಯಕರುಗಳು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಉಳಿದಿದ್ದಾರೆ. ಬದಲಾದ ಪರಿಸ್ಥಿತಿಯನ್ನು ಅವರು ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆಗ್ತಾ ಇದೆ ಅವರಿಗೆ. ಸೊ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಏನಾಗಿತ್ತು, ಒಂದು ಅವರಿಗೆ ವಯಸ್ಸಿನ ಹಿರಿತನ ಇತ್ತು. ಹಾಗೆ ಯಾವುದೇ ಬೇಸರ ಇದ್ದರೂ ಅವಾಗ ಹೇಳೋದು ಕಷ್ಟ. ವಯಸ್ಸಿನ ಹಿರಿತನ, ಅನುಭವದ ಹಿರಿತನ. ಸೊ ಅದರ ಜೊತೆಗೆ ಅವರದ್ದೇ ಆದ ಅಹಿಂದ ಮತ ಬ್ಯಾಂಕು ಇದೆಲ್ಲ ಇತ್ತು. ಆದ್ದರಿಂದ ವಿರೋಧಿಸೋದು ಕಷ್ಟ ಆಗ್ತಾ ಇತ್ತು ಅಂತ. ಅದಕ್ಕೆ ಯಾರೋ ಒಬ್ಬರು ಶಾಸಕರು ಹೇಳ್ತಾ ಇದ್ದರು, ಸೊ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಅಂದರೆ, ಸಿದ್ದರಾಮಯ್ಯನವರ ಕಮ್ಯುನಿಟಿ ಇದೆಯಲ್ಲ, ಕುರುಬರು ಇದ್ದಾರಲ್ಲ, ಕನಿಷ್ಠ ಅಂದರೆ ಒಂದೊಂದು ಕ್ಷೇತ್ರ 4-5 ಸಾವಿರ ವೋಟರ್ಸ್ ಯಾರು ಇದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲಿ. ಅದು ವಿರೋಧ ಮಾಡೋಕ್ಕೆ ಹೋದ್ರೆ ಅವ್ರು ಗೂಟ ಹೊಡೆದ್ಬಿಡ್ತಾರೆ ಕಣ್ರಿ ಅಂತ. ಸೊ ಹೀಗಾಗಿ ಅಂಥ ಒಂದು ಅಹಿಂದ ಮತ ಬ್ಯಾಂಕು ಇದ್ದಿದ್ದರಿಂದ, ಅಹಿಂದ ಮತ ಬ್ಯಾಂಕು ಕಾಂಗ್ರೆಸ್ ಮತ ಬ್ಯಾಂಕು ಆಗಿದ್ದರಿಂದ ಅವರನ್ನು ವಿರೋಧಿಸುವುದಕ್ಕೆ ಹಿಂದೇಟಾಗ್ತಿದ್ರು. ವಿರೋಧ ಇರಲಿಲ್ಲ, ಎಲ್ಲವನ್ನ ಸಿದ್ದರಾಮಯ್ಯವರು ಹ್ಯಾಂಡಲ್ ಮಾಡ್ತಿದ್ರು ಅಂತ ನಾನು ಹೇಳಲಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಆದದ್ದು ಅದು ಅಂತ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಕ್ಯಾರೆಕ್ಟರ್ ಏನು ಅಂತಂದರೆ, ಅವರು ಇಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಕೆಲವೊಮ್ಮೆ ಅವರು ತಮ್ಮ ಈಗೋವನ್ನು ಬಿಡ್ತಿದ್ರು. ಆದರೆ ಈಗ ಏನಿದೆ ಅಂದರೆ, ಈ ಅಪ್ರೋಚ್ ಏನಿದೆ, ಸಿದ್ದರಾಮಯ್ಯನವರ ಅಪ್ರೋಚು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಪ್ರೋಚ್ನಲ್ಲಿ ಬಹುಮಟ್ಟಿಗೆ ವ್ಯತ್ಯಾಸಗಳಿವೆ. ಸೊ ಅಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಖಾತೆ ಅಂದ್ಕೊಳ್ಳಿ, ಅವ್ರು ಇಟ್ಟುಕೊಳ್ಳುವುದನ್ನು ಮೊದಲೇ ಚರ್ಚೆ ಮಾಡಬೇಕಿತ್ತು. ಬೆಂಗಳೂರು ನೋಡಿ, ನಿಮಗೆ ಬೆಂಗಳೂರು ಖಾತೆ ಕೊಡ್ತೀವಿ, ಅದರಲ್ಲಿ BDA ನಾನೇ ಇಟ್ಕೊತೀನಿ, BMRDA ನಾನೇ ಇಟ್ಕೊತೀನಿ, ಈ ಕಾರಣಕ್ಕೆ ನಾನು ಇಟ್ಕೊತೀನಿ ಅಂಥೇಳಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತೆಗೆದುಕೊಂಡಿದ್ದರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆದರೆ ಈ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಈ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಡೆದೇ ಇಲ್ಲ ಅಂತ. ಯಾರು ತಗೋಬೇಕಿತ್ತು ಅನ್ನೋದು ಬೇರೆ. ನೀವೀಗ ತೀರ್ಮಾನ ತಗೋತೀರಿ, ಇಂಥವ್ರು ಇಂಥ ಖಾತೆ ಕೊಡಬೇಕು, ಇದರಲ್ಲಿ ಇಂತಿದ್ದ ಖಾತೆಗಳನ್ನು ಮುಖ್ಯಮಂತ್ರಿಗಳು ಇಟ್ಕೋತಾರೆ, ಫೈನ್, ನೋ ಇಶ್ಯೂ, ಈಸ್ ಎ ಪ್ರೊಲಾಗೇಟಿವ್, ಬಿಕಾಸ್ ಈಸ್ ಎ ಚೀಫ್ ಮಿನಿಸ್ಟರ್, ನೋ ಇಶ್ಯೂ. ಆದರೆ ನಿಮ್ಮ ಕಲೀಗ್ಸ್ ಏನಿದಾರಲ್ಲ ಅವರನ್ನು ನೀವು ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ, ಇದು ವಿಶ್ವಾಸದ ಕೊರತೆ. ಇಲ್ಲಿ ಹಾಗಿದ್ರೆ ಈಗ ಆಗೋದಕ್ಕೆ ಕಾರಣ ಏನು? ಈ ಖಾತೆ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಎಷ್ಟು ಅವ್ರಿಗೆ ಗೊತ್ತಿರಲಿಲ್ವಾ? ಹೈಕಮಾಂಡೇ ಕೆಲಸ ಮಾಡ್ತಾ, ಓಕೆ, ಒಂದು ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ವಿಲ್ ಸೇ ದಟ್ ಹೈಕಮಾಂಡೇ ಇದನ್ನೆಲ್ಲ ಹಂಚಿಕೆ ಮಾಡ್ತು ಅಂತ ಇಟ್ಕೊಳ್ಳೋಣ. ಆದರೆ ಈ ಬೆಂಗಳೂರು ಖಾತೆಯಲ್ಲಿ ಈ BDA ಮತ್ತು BMRDA ಮುಖ್ಯಮಂತ್ರಿಗಳ ಬಳಿ ಇರುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಇಚ್ಛೆನೇ ಆಗಿರಬೇಕಲ್ವಾ? ಯಾಕೆಂದರೆ ಅವ್ರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದರು, ಅವ್ರು ಮಾಡಿರುವ ಕೆಲವು ಕೆಲಸಗಳು ಅರ್ಧದಷ್ಟಾಗಿರ್ಬೋದು, ಅದು ಕಂಟಿನ್ಯೂ ಮಾಡೋದಕ್ಕೆ ವಾಟ್ ಎವರ್ ಇಟ್ ಮೇ ಬಿ ಅಲ್ವಾ, ಅದನ್ನು ಅವರು ಮಾಡ್ಬೋದಾಗಿತ್ತು ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಡಿವೈಡ್ ಮಾಡಿ ಅದು ಹೊಸ ಸಚಿವರಿಗೆ ನಿಯಂತ್ರಣಕ್ಕೆ ಸಿಗದಂತೆ ಮಾಡಿದ್ದು ಅಂತ. ಅದಾದ ಮೇಲೆ ಈ ವಿಚಾರವನ್ನು ಕೃಷ್ಣ ಬೈರೇಗೌಡರು ಚರ್ಚೆ ಮಾಡಿದಾಗ ಆಗ ಹೇಳಿದ್ದೇನು ಗೊತ್ತಾ, ಸೊ ಈ ಕ್ಯಾಬಿನೆಟ್ಟು ಹೇಗಿದ್ದರೂ ಎಕ್ಸ್ಪಾನ್ಷನ್ ಮಾಡ್ತೀವಲ್ಲ ಆವಾಗ ಮಾಡ್ತೀನಿ ಅಂತ, ಅದು ಈಸಿ ಗೋಯಿಂಗ್ ಅಂತ, ಅದು ಅವರಿಗೆ ಹರ್ಟ್ ಮಾಡಿದೆ.
ಸೊ ಇನ್ನು ಎಷ್ಟು ಸಚಿವರಿಗೆ ಈ ರೀತಿ ಬೇಸರ ಆಗಿದೆಯೋ ಗೊತ್ತಿಲ್ಲ, ಒಂದೊಂದೇ ಹೊರಗಡೆ ಬರ್ತಿದೆ. ಯಾರ್ಯಾರು ಬಂಡಾಯ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಪಾಲಿಟಿಕ್ಸ್ ಅಂದರೆ ಒಂದು ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತೀವಲ್ವ, ಅದು ಬರುವವರೆಗೆ, ಅಂದರೆ ಒಪ್ಪಿಕೊಳ್ಳುವವರೆಗೆ ಅಂತ. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಅಂತ ಒಪ್ಪಿಕೊಳ್ಳುವವರೆಗೆ ಈ ಸಮಸ್ಯೆ ಇರುತ್ತೆ. ಒಂದು ಸಲ ಒಪ್ಕೊಬಿಟ್ರೆ ಈ ಸಣ್ಣ ಪುಟ್ಟ ವಿಚಾರಗಳು ಮುಖ್ಯ ಆಗೋದೇ ಇಲ್ಲ. ಹಾಗೆ ಒಪ್ಪಿಸುವ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಬೇಕಾಗಿದೆ. ಅವರು ಇನ್ನು ಮಾಡ್ದಂಗೆ ಕಾಣ್ತಾ ಇಲ್ಲ. ನೋಡ, ಕೃಷ್ಣ ಬೈರೇಗೌಡ ಏನು ಮಾಡ್ತಾರೆ, ಡೆಲ್ಲಿಗೆ ಹೋಗಿದ್ದಾರೆ, ವಾಪಸ್ ಬಂದಮೇಲೆ ಇವತ್ತು ಅವರು ರಾಹುಲ್ ಗಾಂಧಿ ಅವ್ರನ್ನೂ ಮೀಟ್ ಮಾಡ್ಬೋದು. ಅವ್ರಿಗೆ ಬೇಸರ ಆಗಿದೆ, ನಾನು ಕಂದಾಯನ ಕೊಟ್ಬಿಡ್ರಿ, ನಂಗೆ ಬೇಡ ಇದು ಅಂತ ಕೂತಿದ್ದಾರೆ. ಅಲ್ಲಿ ನೋಡ್ರೆ ಕಂದಾಯ ಎತ್ಬಿಟ್ಟು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕೊಡಲಾಗಿದೆ. ಕಂದಾಯನೂ ಫ್ರೀ ಇಲ್ಲ. ಇನ್ನು ಯಾವ ಖಾತೆ ಕೊಡ್ತಾರ, ಹ್ಯಾಂಗೆ ಸಮಾಧಾನ ಮಾಡ್ತಾ ಗೊತ್ತಿಲ್ಲ. ಇದೇನು ಗೊತ್ತಾ, ಒಂದು ರೀತಿ ಇಡೀ ಈ ಒಂದು ಖಾತೆಯ ಹಂಚಿಕೆ ಇದೆಯಲ್ಲ, ಪ್ರಥಮ ಚುಂಬನಂ ದಂತಭಗ್ನಂ ಅನ್ನುವಂತಾಗಿದೆ. ಪ್ರಥಮ ಚುಂಬನಂ ದಂತಭಗ್ನಂ, ಈಗ ಹಲ್ಲು ಉದುರುವ ಹಾಗೆ ಹೋಗ್ಬಿಟ್ಟಿದೆ. ಒಬ್ಬರಿಗಿಂತ ಒಬ್ಬರು ಈಗ ಸೆಟೆದು ನಿಂತಿದ್ದಾರೆ. ಇಟ್ ಇಸ್ ರಿಯಲಿ ಚಾಲೆಂಜಿಂಗ್ ಒನ್. ಯಾಕೆಂದರೆ ಸರ್ಕಾರದ ಬಗ್ಗೆ ಮೊದಲು 6-8 ತಿಂಗಳಿಂದ ಬರೀ ಅಧಿಕಾರ ಹಂಚಿಕೆ ಅಂತಂದ್ಬಿಟ್ಟು ಜನ ಛೀ ಥೂ ಅಂತ ಉಗ್ರಂಗೆ ಮಾಡ್ಕೊಂಡ್ರಿ. ಈಗ ಅಧಿಕಾರ ಹಂಚಿಕೆ ಆದಮೇಲೆ ಈ ರೀತಿ ಮಾಡ್ಕೊಂಡು 28ರಲ್ಲಿ ಗೂಟ ಹೊಡ್ಸ್ಕೊತೀರಿ. ಐ ವಿಲ್ ಟೆಲ್ ಯು, 28ರಲ್ಲಿ ಇದೇ ರೀತಿ ಹೋದರೆ ಜನ ನಿಮ್ಗೆ ಗೂಟ ಹೊಡಿತಾರೆ. ನಿಮ್ಮ ಹಣ, ಮಸಲ್ ಪವರ್, ಏನಿ ಪವರ್, ಒಂದು ಸಲ ಜನ ತೀರ್ಮಾನ ತೆಗೆದುಕೊಂಡ್ರೆ ನಿಮ್ಮ ಕತೆ ಮುಗಿದಂತೆ. ಆ ಎಚ್ಚರಿಕೆ ನಿಮಗೆ ಬೇಕು ಅಂತ. ಇದು ಇವತ್ತಿನ 2ನೇ ಸುದ್ದಿ. ಮತ್ತು 3ನೇ ಸುದ್ದಿ ಭಾಳ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಕೂಡ ಹೇಳ್ತೀನಿ. ಬಿ ವೇಟ್.